ಏನ್ರಿ ಹಾಲು ಕುಡಿರಿ ಅಂದ್ರೆ ಕುಡಿತಾನೆ ಇಲ್ಲ. ತಗೊಳ್ರಿ ಹಾಲು. ನಂಗೆ ಬೇಡ. ಅಯ್ಯೋ ಕುಡೀರಿ. ಆಫೀಸಲ್ಲೂ ಕೆಲಸ ಮಾಡ್ತೀರಾ, ಮನೇಲೂ ಕೆಲಸ ಮಾಡ್ತೀರಾ, ಏನ್ರಿ ಕುಡೀರಿ. ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು? ಅರ್ಜೆಂಟ್ ವರ್ಕ್ ಇದೆ ನನ್ಗೆ. ಆಮೇಲೆ ಮೊದ್ಲು ಹಾಲು ಕುಡೀರಿ. ಯಾವಾಗ ನೋಡಿದ್ರು ಹಾಲು ಹಾಲು ಹಾಲು. ನಾನೇನ್ ಚಿಕ್ಕ ಮಗುನ? ಅಯ್ಯೋ ಕುಡೀರಿ. ಹಾ ಸರಿ ಕೊಡು. ಸರಿ ನಾನು ಸ್ವಲ್ಪ ಮಲ್ಕೋತೀನಿ. ಅಯ್ಯೋ ಒಂದ್ ನಿಮಿಷ ರೀ. ಅದಕ್ಕೆ ತುಂಬಾ ಟೈಮ್ ಇದೆ ಕಣೆ. ಮಾತಾಡ್ಬೇಡಿ. ಅಯ್ಯೋ ಏನಿದು? ಮಾತಾಡ್ಬೇಡಿ ಅಂತ ಹೇಳಿಲ್ವಾ? ನೀವ್ ಸ್ವಲ್ಪ ಸೈಲೆಂಟ್ ಆಗಿರಿ. ನಾನ್ ಬರೆಸ್ತೀನಿ ನಿಮಗ್ ಮೂಡ್ನ. ಅಬ್ಬಾ ಅಬ್ಬಾ. ಏನಾಯ್ತು? ಸಡನ್ ಆಗಿ ಏನಾಯ್ತು? ಏನೋ ಗೊತ್ತಾಗ್ತಿಲ್ಲ ರೀ. ಯಾವಾಗಿಂದ ನೋಯ್ತಿದೆ? ನೆನ್ನೆಯಿಂದ ನೋವಾಗ್ತದೆ ರೀ. ಎಲ್ಲಿ ಈ ಕಡೆ ತಿರುಗು. ಅಮ್ಮ ಸಡನ್ ಆಗಿ ಏನಾಯ್ತು ನಿಮಗೆ? ದೇವ್ರೆ, ಏನಂದ್ರೆ ನೋವು ರೀ. ಅಲ್ಲೇ ಸ್ವಲ್ಪ ತಡ್ಕೋ. ಡಾಕ್ಟರ್ನ ಕರೀರಿ. ಕರಿತೀನಿ. ಈ ಫೋನಲ್ಲಿ ಇಟ್ನಪ್ಪ. ಸ್ವಲ್ಪ ಸಮಾಧಾನವಾಗಿರು. ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಅಮ್ಮ. ಹಲೋ ಡಾಕ್ಟರ್ ಅವರೇ. ಹಾ ಹೇಳಿ. ಇದ್ದಕ್ಕಿದ್ದಂಗೆ ನನ್ನ ಹೆಂಡತಿ ಸೊಂಟ ಉಳುಕ್ಬಿಟ್ಟಿದೆ. ಸೊಂಟ ಉಳುಕಿದ್ಯಾ? ಸ್ವಲ್ಪ ಬರಕ್ಕಾಗತ್ತಾ ಸರ್? ಇವಾಗ್ಲಾ? ಪ್ಲೀಸ್ ಸರ್. ನೀವೇನು ಅನ್ಕೋಬೇಡಿ, ಬೆಳಗ್ಗೆ ಬರ್ಲಾ? ಅಯ್ಯೋ ಅಷ್ಟು ಟೈಮ್ ಇಲ್ಲ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರ್ ಈ ಟೈಮಲ್ಲಂದ್ರೆ ಸರ್ ಬನ್ನಿ ಸರ್. ತುಂಬಾ ಸಫರ್ ಆಗ್ತಿದ್ದಾರೆ ಸರ್. ಬೇಗ ಬನ್ನಿ ಸರ್ ಪ್ಲೀಸ್. ಬೇಗ ಬನ್ನಿ ಸರ್. ಸರಿ ಬರ್ತೀನಿ ರೀ. ಹೇಳಿದ್ದೀನಿ ಡಾಕ್ಟರ್ ಬರ್ತಾರಂತೆ. ಸ್ವಲ್ಪ ಸುಧಾರಿಸ್ಕೋ. ಸ್ವಲ್ಪ ಹೊತ್ತಷ್ಟೇ. ನೋವು ರೀ. ಅಬ್ಬಾ ನೋವು. ಅಯ್ಯೋ ಡಾಕ್ಟರ್ ಇನ್ನು ಬಂದಿಲ್ಲ. ಇನ್ನೊಂದು ಸ್ವಲ್ಪ ತಡ್ಕೋ. ಈಗ ತಾನೇ ಮತ್ತೆ ಫೋನ್ ಮಾಡಿದ್ದೆ. ಡಾಕ್ಟರ್ ಬರ್ತಾರಂತೆ. ನೋವು ರೀ. ಡಾಕ್ಟರ್ ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ರು? ಪಕ್ಕದ ಅಪಾರ್ಟ್ಮೆಂಟ್ ಇಂದ ಬರೋಕ್ ಇಷ್ಟು ಲೇಟಾ? ಯಾವಾಗ ಬರ್ತಾರೋ? ಎಕ್ಸ್ಕ್ಯೂಸ್ ಮೀ. ಬನ್ನಿ ಡಾಕ್ಟರ್. ಏನಾಯ್ತು ಸರ್ ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಏನಾದ್ರೂ ಪ್ರಾಬ್ಲಮಾ? ನಿಮ್ಗೆ ಹೇಗೆ ಹೇಳಿ ಡಾಕ್ಟರ್, ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಸೊಂಟ ಉಳುಕ್ಬಿಟ್ಟಿದೆ. ಅವಾಗಿಂದ ನೋವು ಅಂತ ಅಳ್ತಿದ್ದಾಳೆ. ಅದಕ್ಕೆ ಬೈದಿಂದ ನಿಮ್ಗೆ ಫೋನ್ ಮಾಡಿದೆ ಸರ್. ಸರಿ ಬನ್ನಿ ನೋಡೋಣ. ಬನ್ನಿ ಬನ್ನಿ ನೋಡಿ. ಎಲ್ಲಿ ನೋವ್ತಿದ್ಯಮ್ಮ? ಇಲ್ಲ ಆಗ್ತಿದ್ಯಾ? ಇಲ್ಲ ಬ್ಯಾಕ್ ಸೈಡಾ? ಹೌದು ಡಾಕ್ಟರ್. ಸರಿ ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕ ಇಂಜೆಕ್ಷನ್, ನೋವೇನಾಗಲ್ಲ. ಹಾ ಆಗೋಯ್ತು 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 ಆಗೋಯ್ತು. ಓ ಗುಡ್ ಗುಡ್ ಗುಡ್, ವೆರಿ ಗುಡ್. ಓಕೆ ಏನಾಗಲ್ಲ ಏನಾಗಲ್ಲ. ನೀವು ರೆಸ್ಟ್ ಮಾಡಿ. ನಿರಂಜನ್ ಅವರೇ ನೀವು ಸ್ವಲ್ಪ ಬನ್ನಿ. ಆಯ್ತು ಸರ್ ಬಂದೆ. ಏನಾಗಿದೆ ಡಾಕ್ಟರ್? ನಿರಂಜನ್ ಅವರೇ, ನಿಮ್ ವೈಫ್ಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ. ಅದನ್ನ ಓಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ. ಹೌದಾ ಡಾಕ್ಟರ್? ಈಗೊಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆದ್ರೆ ಈ ತರ ಇಂಜೆಕ್ಷನ್ನ 1 ತಿಂಗಳು ತಗೋಬೇಕಾಗುತ್ತೆ. ನೀವೇನಾದ್ರೂ ಲೇಟ್ ಮಾಡಿದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ಗಳು ತುಂಬಾ ಇದೆ. ಓಕೆ ಡಾಕ್ಟರ್ ಸರ್, ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಅದೇ ಡೈಲಿ ಅಂದ್ರೆ ನಾನು ಆಫೀಸ್ಗೆಲ್ಲ ಹೋಗ್ಬೇಕಾಗುತ್ತಲ್ಲ ಡಾಕ್ಟರ್? ನೀವೇ ಯೋಚನೆ ಮಾಡಿ, ನಿಮಗೆ ನಿಮ್ಮ ವೈಫ್ ಮುಖ್ಯನಾ ಅಥವಾ ಜಾಬಾ ಅಂತ? ಅಂದ್ರೆ ಡೈಲಿ ನೀವೇ ಬಂದು ಇಂಜೆಕ್ಷನ್ ಕೊಟ್ಟು ಹೋಗ್ಬೋದಾ? ಎಕ್ಸ್ಟ್ರಾ ಚಾರ್ಜ್ ಆದ್ರೂ ಪರವಾಗಿಲ್ಲ, ಐ ವಿಲ್ ಪೇ. ಸರಿ, ನೀವು ಇಷ್ಟೆಲ್ಲ ಕೇಳ್ಕೊತಿದ್ದೀರಾ ಅಂದ್ರೆ ಡೈಲಿ ಬಂದು ನಾನೇ ಇಂಜೆಕ್ಷನ್ ಕೊಡ್ತೀನಿ, ಸರಿನಾ? ಓಕೆ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸರ್. ಅಮ್ಮ ಏನು ಅಂದ್ರೆ ಈಗ ಹೆಂಗಿದೆ ನಿಮಗೆ? ಪರವಾಗಿಲ್ವಾ? ಕಡಿಮೆ ಆಗುತ್ತೆ ಬಿಡು. ಈಗ ತಾನೇ ಇಂಜೆಕ್ಷನ್ ಕೊಟ್ಟಿದಾರಲ್ವಾ, ಸರಿ ಹೋಗೋಕ್ ಸ್ವಲ್ಪ ಟೈಮ್ ಬೇಕು. ನಾನು ನೋಡ್ಕೋತೀನಿ, ನೀನೇನು ಹೆದರ್ಕೋಬೇಡ. ಡಾಕ್ಟ್ರೇ ದಿನಾಲು ಬಂದು ಇಂಜೆಕ್ಷನ್ ಕೊಡ್ತಾರೆ, ಓಕೆನಾ? ಏನ್ ಯೋಚನೆ ಮಾಡ್ತಿದೀಯಾ? ನೀನ್ ರೆಸ್ಟ್ ತಗೋ, ನಿನ್ಗೋಸ್ಕರ ನಾನು ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ, ಓಕೆನಾ? ಟೈಮ್ ಬೇರೆ ಆಗ್ತಾ ಇದೆ, ಡಾಕ್ಟರ್ನು ಬಂದೇ ಇಲ್ವಲ್ಲ. ನನಗೆ ಫ್ಲೈಟಿಗೆ ಬೇರೆ ಟೈಮ್ ಆಗ್ತಾ ಇದೆ. ಅಯ್ಯೋ
ಸರಿ ಒಂದ್ಸಲಿ ಫೋನ್ ಮಾಡ್ತೀನಿ. ಹಲೋ ಹಲೋ, ಹೇಳಿ. ಇವತ್ತು ಯಾಕೆ ಬಂದಿಲ್ಲ ಡಾಕ್ಟರ್? ನೀವು ಬರ್ತೀರಾ ಅಂತ ವೇಟ್ ಮಾಡ್ತಾ ಇದ್ದೆ. ಇಂಜೆಕ್ಷನ್ ಕೊಡ್ಬೇಕಲ್ವಾ? ಓ ಮರ್ತ್ಬಿಟ್ರಾ? ಯಾ ಪೇಷಂಟ್ ಇದ್ದಾರೆ, ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, ಏನು ಹೌದಾ? ಅನ್ಕೋಬೇಡಿ. ಸರಿ, ನೀವು ಇಂಜೆಕ್ಷನ್ ಮಾಡೋಗಿ, ನಾನು ಪೇಮೆಂಟ್ನ ಗೂಗಲ್ ಪೇ ಮಾಡ್ತೀನಿ. ಸರಿ ಕಣ್ರಿ, ಆಯ್ತು. ನಂಗೂ ಇದೇ ಬೇಕು ಕಣೋ, ಅದಕ್ಕೆ ಬೇಕಂತಾನೆ ಲೇಟ್ ಮಾಡಿದ್ದು. ನೀನ್ ಹೋದ್ಮೇಲೆನೆ ನಾನು ಹೋಗೋದು. ನೀನ್ ಹೆಂಡ್ತಿ ಇನ್ ನನ್ನವಳು. ಬಂಗಾರಿ, ಈಗ ಹೇಗಿದೆ? ಸ್ವಲ್ಪ ಪರವಾಗಿಲ್ಲ ಕಣ್ರಿ. ಏನಾಗಲ್ಲ, ಸರಿ ಹೋಗುತ್ತೆ ಬಿಡು. ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಡಾಕ್ಟ್ರು ಸರಿಯಾದ ಟೈಮಿಗೆ ಬಂದು ಇಂಜೆಕ್ಷನ್ ಕೊಡ್ತಾರೆ. ನೀನು ಹುಷಾರಾಗಿರೋ ಅಷ್ಟೇ. ಸರಿ ಹೋಗುತ್ತೆ ಎಲ್ಲ. ನಿರಂಜನ್ ಅವ್ರೆ, ಇದೀರಾ? ಡಾಕ್ಟರ್ ಡಾಕ್ಟರ್, ಏನದು? ಡೋಸ್ ಜಾಸ್ತಿ ಆಗ್ತಿರೋ ಹಾಗಿದೆ. ಏನಿಲ್ಲ, ನಿಮಗೆ ಇಂಜೆಕ್ಷನ್ ಕೊಟ್ರೆ ತಕ್ಷಣ ಸರಿಯಾಗುತ್ತೆ. ಅದು ಡಾಕ್ಟರ್. ಓ ಸಮಾಧಾನ ಸಮಾಧಾನ, ಆಗೋಯ್ತು ಆಗೋಯ್ತು, ಏನೂ ಆಗಲ್ಲ, ಆಗೋಯ್ತು. ವೆರಿ ಗುಡ್ ವೆರಿ ಗುಡ್. ನೋಡಿ ಎಷ್ಟು ಸಿಂಪಲ್ ಆಗಿ ಆಗೋಯ್ತು. ಏನಿದು? ತಲೆ ಸುತ್ತಾ ಇದೆ ಡಾಕ್ಟರ್. ಪವರ್ಫುಲ್ ಇಂಜೆಕ್ಷನ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೀಗೆ ರೆಸ್ಟ್ ತಗೊಳ್ಳಿ, ಏನೂ ಆಗಲ್ಲ. ಮಲ್ಕೊಳ್ಳಿ, ಹೆದರ್ಕೋಬಿಡಿ, ಏನೂ ಆಗಲ್ಲ. ಓಕೆ? ಡಾಕ್ಟರ್, ಏಯ್, ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ? ಡಾಕ್ಟರ್ ಅಂದ್ರೆ ದೇವ್ರ ಕಣ, ಆದ್ರೆ ನೀನೇನ್ ಮಾಡ್ತಿದ್ಯಾ? ಕಾಮ ಪಿಶಾಚಿ, ನಿನ್ನ ಅಸಿಸ್ಟೆಂಟ್ ಮೊದ್ಲೇ ಹೇಳಿದ್ದ ಕಣ, ನಾನೇ ನಂಬ್ಲಿಲ್ಲ. ನಡಿ ರೋಗ್, ನನಗೆ ಮೋಸ ಮಾಡ್ತೀಯ, ನಡಿ ಆಚೆ. ಹೇಳದ್ ಕೇಳಿ ಸರ್. ಸರ್ ಏನಾಯ್ತ್ರಿ? ನೀವ್ ಯಾವಾಗ ಬಂದ್ರಿ? ಏನಿಲ್ಲ ಬಿಡು, ಒಂದ್ ಹುಚ್ಚನಾಯಿ ನಿನ್ನ ಕಚ್ಚೋಕ್ ಬಂದಿತ್ತು, ನಾನು ಹೊಡೆದು ಓಡಿಸ್ದೆ. ಕಮ್ಮಿ ಆಗದಿದ್ರೆ ಒಳ್ಳೆ ಡಾಕ್ಟರ್ ಹತ್ರ ಹೋಗೋಣ. ನೀನ್ ಮಲ್ಕೋ ಬಂಗಾರಿ, ನೀನ್ ಮಲ್ಕೋ. ಒಂದ್ ಸಂದರ್ಭ ನೋಡಿ ಎಲ್ರೂ ಹೀಗೆ ಇರ್ತಾರೆ ಅನ್ಕೋಬೇಡಿ. ಪ್ರತಿಯೊಂದು ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅಂತ ಪತ್ತೆ ಹಚ್ಚಿ ಜಾಗೃತೆಯಿಂದ ಇರಿ. ಏನು ಅಂದ್ರೆ ನೀರ್ ಕೇಳಿದ್ರಲ್ಲ, ತಗೊಳ್ಳಿ. ಡಾಕ್ಟರ್ ಏನಂದ್ರು ರೀ? ರಿಪೋರ್ಟ್ಸ್ ಅಲ್ಲಿ ಏನ್ ಬಂದಿದೆ? ನಿಮ್ಮನ್ನೇ ಕೇಳ್ತಿರೋದು, ಏನು ಹೇಳ್ತಾ ಇಲ್ಲ ಯಾಕೆ? ಏನ್ ಹೇಳು ಅಂತೀಯ? ಡಾಕ್ಟರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾವಾಗ ನೋಡಿದ್ರು ಮಗು ಮಗು ಅಂತ ತಲೆ ತಿಂತಾಳೆ. ಯಾವಾಗ್ಲೂ ನೆಮ್ಮದಿನೇ ಇಲ್ಲ ಈ ಕೊಂಪೆಲಿ. ಏನ್ ಬದುಕೋ ನಂದು. ಏನ್ರಿ ನೀವು? ಅಷ್ಟಕ್ಕೂ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಮಾತಾಡ್ತಾ ಇದ್ರು ಎದ್ದು ಬಂದ್ಬಿಡ್ತೀರಲ್ಲ ಸುಮ್ನೆ. ಇವಾಗ ಏನೇ ನಿನ್ ಸಮಸ್ಯೆ? ನನ್ ಸಮಸ್ಯೆ ಅಲ್ಲ ರೀ, ನಾನ್ ನಿಮ್ ಮುಂದೆನೆ 3 ಸಲ ಚೆಕ್ ಮಾಡ್ಸಿದೀನಲ್ರಿ. ರಿಪೋರ್ಟ್ ನೋಡಿ ನೀವೇ ತಾನೇ ಏನು ಇಲ್ಲ ಅಂತ ಹೇಳಿರೋದು. ಅಂದ್ರೆ ಏನ್ ಹೇಳ್ತಿರೋದು ನೀನು? ನನ್ ಚೆಕ್ ಮಾಡಿರೋ ಡಾಕ್ಟ್ರು ವೇಸ್ಟ್ ಅಂತ ಹೇಳ್ತಿದ್ದೀಯಾ? ನನ್ ಉದ್ದೇಶ ಅದಲ್ಲ. ಯಾವ್ದಕ್ಕೂ ಒಳ್ಳೇದು, ಒಂದ್ಸಲ ಬೇರೆ ದೊಡ್ಡ ಡಾಕ್ಟರ್ ಹತ್ರ ತೋರ್ಸ್ರಿ. ಡಾಕ್ಟರ್ ಸರಿಯಾಗಿ ಹೇಳಿಲ್ಲ ಅಂತಾನೆ ಅನ್ಕೋ. ರಿಪೋರ್ಟ್ಸ್ ಎಲ್ಲ ಹೊರಗಡೆಯಿಂದ ತಂದಿರೋದಲ್ಲ, ಅವೆಲ್ಲ ಸುಳ್ಳು ಹೇಳಲ್ವಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಮತ್ತೆ ಪ್ರಾಬ್ಲಮ್ ಎಲ್ಲಿದೆ? ದೇವ್ರೇ, ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಯಾವಾಗ್ಲೂ ಹಿಂಗೆ ಆಡ್ತಾಳೆ. ಮದ್ವೆ ಆಗಿ 5 ವರ್ಷ ಆಯ್ತು ರೀ. ಈ ಕೈಯಲ್ಲಿ ಒಂದ್ ಮಗುನೂ ಎತ್ತಕ್ಕಾಗಿಲ್ಲ ನಾನು. ಆಚೆ ಹೋದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರೆ, ಬಂಜೆ ಅಂತಿದ್ದಾರೆ. ಇವಾಗ ನಾನ್ ಏನ್ ಮಾಡ್ಬೇಕು? ಮಕ್ಕಳನ್ನಿರೋದು ನನ್ ಕೈಲಿ ಇದೆಯಾ ಹೇಳು? ಏನಾದ್ರೂ ಮಾಡಿ, ಒಟ್ನಲ್ಲಿ ನನಗೊಂದ್ ಮಗು ಬೇಕು ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ನಂಗೆ ಹುಚ್ಚೆ ಹಿಡಿದು ಬಿಡುತ್ತೆ. ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನೀನೇನೋ ಇಲ್ಲಿ? ಅದು ನೀವೇನೋ ಗಲಾಟೆ ಮಾಡ್ತಾ ಇದ್ರಿ ಅಂತ. ಗೊತ್ತಲ್ವಾ ನಿಂಗೆ ಅತ್ತಿಗೆ ಬಗ್ಗೆ? ಸುಮ್ನೆ ಜಗಳ ಆಡ್ಕೊಂಡು ಅವಳು ಗೋಳು ಯಾವಾಗ್ಲೂ ಒಂದೇ. ಏನಾಯ್ತು ಅದಕ್ಕೆ? ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಬಿಡು. ನೋಡಿ ಅದಕ್ಕೆ, ನಿಮ್ ನೋವಿಗೆ ಅರ್ಥ ಇದೆ, ಆದ್ರೆ ಆ ನೋವು ಸ್ಟ್ರೆಸ್ ಆದ್ರೆ ಪ್ರೆಗ್ನೆನ್ಸಿಗೆ ಅದು ಕೂಡ ಒಂದ್ ಸಮಸ್ಯೆ ಆಗುತ್ತೆ. ಹೇಳೋರು ಹೇಳ್ತಿರ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ಅಣ್ಣಂಗ್ ನಾನ್ ಬುದ್ಧಿ ಹೇಳ್ತೀನಿ. ಅದಕ್ಕೆ ನೀವು ಮೊದ್ಲು ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಬರ್ತೀನಿ. ಏನದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹಾ ಹೇಳಿ. ನಿಮ್ಗೆ ನನಗೆ
ಅಯ್ಯೋ ಹೇಳಿ ಅದ್ಗೆ. ನಿನ್ನಿಂದ ಮಗು ಬೇಕು. ಏನು ಏನ್ ಹೇಳ್ತಿದ್ದೀರಾ ಅದ್ಗೆ? ಎಸ್, ನನ್ಗೆ ನಿನ್ನಿಂದ ಮಗು ಬೇಕು. ನೀನೇ ನನ್ನ ಪ್ರೆಗ್ನೆಂಟ್ ಮಾಡ್ಬೇಕು. ನಂಗೆ ಅರ್ಥ ಆಗ್ತಿಲ್ಲ ಅದ್ಗೆ. ಎಷ್ಟ್ ದಿನ ಅಂತ ಇನ್ನೂ ಹೀಗೆ ಒಂಟಿಯಾಗಿ ಬದುಕ್ಬೇಕು? ನನಗ್ ಹುಚ್ಚಿಡಿತಾ ಇದೆ. ಯಾರು ನೋಡಿದ್ರು ವಿಶೇಷ ಯಾವಾಗ ಮಗು ಯಾವಾಗ ಅಂತ ಒಂದೇ ಟಾರ್ಚರ್. ನೋಡ್ತಾ ಇದೆಯಲ್ಲ ನನ್ನನ್ನ, ಹೇಗ್ ನಾಚಿಕೆ ಇಲ್ದೆ ಬದುಕ್ತಿದ್ದೀನಿ ಅಂತ. ನಾನ್ ನಿನ್ನೇನು ಕೇಳ್ತಾ ಇಲ್ಲ, ಒಂದು ಮಗು ಕೊಡು ಅಂತ ಕೇಳ್ತಿದ್ದೀನಿ ಅಷ್ಟೇ. ಅದ್ಗೆ ನಿಮಗ್ ನಾನು ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಈ ವಿಷಯ ನಮ್ಮಿಬ್ಬರಿಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋಗ್ ಬಿಡಲ್ಲ. ನಾನು ಅಣ್ಣಂಗ್ ಮೋಸ ಮಾಡಲ್ಲ. ನಾನು ತಪ್ಪದ್ಗೆ. ಪ್ಲೀಸ್ ಸುಧೀರ್. ಆಗಲ್ಲ ಅದ್ಗೆ, ನನ್ ಕೈಲಾಗಲ್ಲ. ಸಾರಿ ಸುಧೀರ್. ಸುಧೀರ್, ಯಾಕೆ ಇವನು ಹೀಗಾಡ್ತಾ ಇದ್ದಾನೆ? ಯಾಕೆ ಇವನು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಒಂದು ಮಗುನೇ ತಾನೇ ನಾನು ಕೇಳ್ತಾ ಇರೋದು. ದೇವ್ರೇ, ನೀನು ಕೂಡ ಯಾಕಪ್ಪ ಹೀಗೆ ಆಟ ಆಡ್ತಾ ಇದೀಯಾ? ಏನಾಯ್ತು? ಸುಧೀರ್, ಏನು ಅಂತ ಹೇಳಿ ಅಣ್ಣ? ಯಾಕಿಷ್ಟು ಬೇಜಾರಲ್ಲಿ ಕೂತ್ಕೊಂಡಿದ್ದೀಯಾ? ಯಾವತ್ ಈ ಮನೇಲಿ ಶಾಂತಿ ಇರುತ್ತೋ ಅವತ್ತೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಯಾರು ಏನೇ ಆದ್ರೂ ನಿಂಗೇನು, ಹ್ಯಾಪಿಯಾಗಿ ಡೈಲಿ ಕುಡ್ಕೊಂಬರ್ತೀಯಲ್ಲ. ನೋಡ, ನೀನಿನ್ನೂ ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಾಗಿಲ್ಲ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ನಂಗೆಲ್ಲ ಗೊತ್ತು. ನೀ ಏನು ಯೋಚನೆ ಮಾಡ್ದೆ, ಸುಮ್ಮನೆ ಮಲ್ಕೋ ಹೋಗು. ಹೋಗ. ಎಷ್ಟು ಸಲ ಹೇಳಿದ್ರು ಇದೇ ಕತೆ. ಏನ್ ನಿಮ್ ಅವತಾರ? ಏನಾಯ್ತು ಇವಾಗ? ಡಾಕ್ಟರ್ ಸ್ವಲ್ಪ ದಿನ ಕುಡಿಬೇಡಿ ಅಂತ ಹೇಳಿದಾರಲ್ಲ, ಆದ್ರೂ ಕುಡ್ಕೊಂಡ್ ಬಂದಿದ್ದೀರಾ? ಅಂದ್ರೆ ನಾನು ದಿನಾನು ಕುಡ್ಕೊಂಡೇ ಬರ್ತೀನಾ? ಈ ಕುಡಿಯೋ ಅಂತದ್ ಏನಾಗಿದೆ ಅಂತ ಕೇಳ್ತಾ ಇರೋದು ನಾನು. ಬೇಜಾರಾಗ್ತಿತ್ತು, ಕುಡ್ದ. ನಿನಗೇನ್ ಪ್ರಾಬ್ಲಮ್? ನಿಮ್ಮಲ್ಲಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ನನ್ ಬಗ್ಗೆ ಅಲ್ಲ, ನನ್ ಬಗ್ಗೆನು ಏನೇನ್ ಮಾತಾಡ್ತಾರೆ ಅಂತ ಗೊತ್ತಾ? ಆಚೆ ಕಡೆ ಸುಮ್ನೆ ಕೈ ಅಂತಿರ್ತೀಯ. ಹೋಗಿ ಆ ಕಡೆ. ನೋಡಿ, ನನ್ ಮಾತ್ ಕೇಳ್ರಿ. ಯಾವಾಗ ನೋಡು ಬಜಾರಿ ತರ ಆಡ್ತಿರ್ತೀಯ. ಹೋಗಿ ಆ ಕಡೆ. ನಿನ್ ಜನ್ಮಕ್ಕೆ ಯಾವಾಗ ನೋಡಿದ್ರು ಮಕ್ಳು ಬೇಕು ಅಂತಿರ್ತಾಳೆ. ನಾನೇನಾದ್ರೂ ಮಷೀನ? ಅದ್ಗೆ ಏನ್ ಮಾಡ್ತಿದ್ದೀರಾ? ಅದ್ಗೆ ಏನಿದೆಲ್ಲ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ದೀರಾ? ಅದ್ಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಮಸ್ಯೆ ಪರಿಹಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇಂಥ ಜೀವನ ನನ್ ಕೈಲಿ ಮಾಡೋದಕ್ಕಾಗಲ್ಲ. ಅದ್ಗೆ ಸತ್ತು ಏನ್ ಸಾಧಿಸ್ತೀರಾ ನೀವು? ಬದುಕಿದ್ ಏನ್ ಸಾಧಿಸಿದೀನಿ? ತಾಯಿ ಆಗೋದಕ್ಕಾಗ್ತಲ್ಲ ನನ್ನಿಂದ. ಕೊನೆಗೆ ನೀನು ಕೂಡ ನನ್ನ ಅರ್ಥ ಮಾಡ್ಕೋತಿಲ್ಲ. ಇನ್ ಯಾರಿಗೋಸ್ಕರ ಬದುಕ್ಬೇಕು, ಯಾವ್ದಕ್ಕೋಸ್ಕರ ಬದುಕ್ಬೇಕು? ಈಗೇನು ನಿಮಗ್ ಮಗು ತಾನೇ ಬೇಕು? ನಾನ್ ಕೊಡ್ತೀನಿ ನಿಮಗ್ ಮಗು. ನನಗ್ ನಂಬಿಕೆ ಇಲ್ಲ. ಏನೋ ನಂಬಿಕೆ ಇಲ್ವಾ? ಇಲ್ ಬೇಡ, ಬೆಡ್ರೂಮ್ಗೆ ಹೋಗೋಣ. ಬೆಡ್ರೂಮ್ ಅಲ್ಲಿ ಅಣ್ಣ ಇದ್ದಾನಲ್ಲ? ಇದ್ರೆ ಇರ್ಲಿ ಬಿಡು. ಇದ್ರೆ ಏನಂತೆ, ಎಲ್ಲ ಅವ್ರ ಮುಂದೆನೆ ನಡಿಬೇಕು. ಆವಾಗ್ಲೇ ಗೊತ್ತಾಗೋದು ಅವ್ರಿಗೆ. ನಡಿ. ಅದ್ಕೆ ಬೇಡ. ಅದ್ಕೆ ಇನ್ನೇನು ಮಾತಾಡ್ಬೇಡ ಬಾ. ಬೇಡ ಅದ್ಕೆ, ನನ್ ಮಾತ್ ಕೇಳಿ ಅದ್ಕೆ. ಅದ್ಕೆ ಬೇಡ ಪ್ಲೀಸ್. ಅದ್ಕೆ ಬೇಡ. ಅಣ್ಣ ಇದಾರ. ಅದ್ಕೆ ತಪ್ಪದ್ಕೆ. ಅದ್ಕೆ ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ ಮಾತ್ ಕೇಳಿ ಅದ್ಕೆ. ಇದ್ ಯಾಕೋ ಸರಿಯಲ್ಲ. ಹೇಳ್ತಿದ್ದೀನಲ್ಲ. ಬೇಡ ಅದ್ಕೆ, ಅಣ್ಣ ನೋಡಿದ್ರೆ ಸಾಯಿಸ್ಬಿಡ್ತಾರೆ. ಹೆದರ್ಕೋಬೇಡ, ಏನು ಆಗಲ್ಲ. ಬೇಡ ಅದ್ಕೆ, ನೀನ್ ಮಲ್ಕೋ, ಏನು ಆಗಲ್ಲ. ಸುಧೀರ್, ಎಂತ ಕೀಳ್ಮಟ್ಟ ಕೀಳ್ದ್ಬಿಟ್ಟೆ ನೀನು. ನಾಚಿಕೆ ಆಗಲ್ವಾ? ಏನ್ ಮಾಡ್ಬೇಕು ಅಂತೀರ ಈಗ? ಸಾಕಾಗೋಗಿದೆ ನನ್ಗೂ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ, ನನಗ್ ಮಗು ಬೇಕು ಅಂತ. ಅದು ನಿಮ್ ಕೈಲಿ ಆಗಲ್ಲ. ಮಕ್ಕಳಾಗ್ದಿರೋದು ನನಗಲ್ಲ ಕಣೆ, ನಿನಗೆ. ನಿನಗ್ ಗೊತ್ತಾ ನೀನ್ ಯಾವ ಡಾಕ್ಟರ್ ಹತ್ರ ಹೋಗಿದ್ದೋ? ನಾನು ಅದೇ ಡಾಕ್ಟರ್ ಹತ್ರ ಹೋಗಿದ್ದೆ ಕಣೆ, ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ. ಆ ಡಾಕ್ಟರ್ ಹೇಳಿದ್ರು ಕಣೆ, ನಿನ್ ಗರ್ಭಕೋಶದಲ್ಲಿ ಟ್ಯೂಮರ್ ಇದೆ ಅಂತ. ಟ್ಯೂಮರ? ಹೌದ್ ಕಣ, ಟ್ಯೂಮರೇ.
ಒಂದ್ ವೇಳೆ ನಿನ್ನ ಮಕ್ಕಳಾದ್ರೆ ಒಂದು ಮಗು ಬದುಕುತ್ತೆ, ಇಲ್ಲ ನೀನ್ ಬದುಕ್ತೀಯ. ಈಗ ನೀನೇ ಡಿಸೈಡ್ ಮಾಡು, ನಿನ್ಗೇನ್ ಬೇಕು ಅಂತ, ಮಗುನ ಇಲ್ಲ ತಾಯಿನ. ಆಗ್ಲೇ ನನಗನ್ಸಿತ್ತು ನೀನನ್ನ ಕಳ್ಕೊಳ್ಳೋದಕ್ಕಿಂತ ಮಕ್ಕಳನ್ನ ದತ್ತು ತಗೊಂಡ್ರೆ ಸರಿ ಹೋಗುತ್ತಲ್ಲ ಅಂತ ಅನ್ಕೊಂಡೆ. ಆದ್ರೆ ನೀನು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಕ್ಷಮಿಸ್ಬಿಡ್ರಿ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಣ್ಣ, ನನ್ನೂ ಕ್ಷಮಿಸಣ್ಣ. ಅದಕ್ಕೆ ಬೇಜಾರಲ್ಲಿರೋದನ್ನ ನೋಡಿ ಸಿಚುವೇಶನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ ಅಣ್ಣ. ಆ ನೋವನ್ನ ಮರೆಯೋದಕ್ಕೆ ಕುಡಿಯೋದನ್ನ ಕಲ್ತು ಬಿಟ್ಟೆ ಕಣೋ. ಈಗ ಈ ನೋವನ್ನ ಮರಿಬೇಕಂದ್ರೆ ಅಣ್ಣ, ನೀನು ಯೋಚನೆ ಮಾಡ್ಬೇಡ ಅಣ್ಣ. ನೀನು ಮತ್ತದ್ಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನನ್ನಿಂದ ನೀವಿಬ್ರು ದೂರ ಆಗೋದ್ ಬೇಡ. ನೀವಿಬ್ರು ಚೆನ್ನಾಗಿರ್ಬೇಕು. ನಾನು ಹೋಗಿ ಬರ್ತೀನಿ. ಹೇಳ್ಸೆ ಮೊದ್ಲು. ಅಮ್ಮ, ನೀರ್ ಕುಡೀರಿ ಫಸ್ಟ್. ಅದ್ಗೆ ನೀವು ಊಟ ಮಾಡಿದ್ರ? ಇನ್ನೂ ಇಲ್ಲ, ನಿಮ್ಮ ಅಣ್ಣನಿಗೆ ತಿನ್ಸದ್ಮೇಲೆ ತಿಂತೀನಿ. ಇನ್ನು ಊಟ ಅಷ್ಟಕ್ಕೂ ನಿಂದು ಊಟ ಆಯ್ತಾ? ಹಾ, ನಾನ್ ತಿಂದೆ ಅದ್ಗೆ. ಆದ್ರೆ ನೀವೇನ್ ಊಟ ಮಾಡ್ತೀರಾ? ಇನ್ನೇನ್ ತಿನ್ಲಿ, ಏನ್ ಮಾಡಿದನೋ ಅದನ್ನೇ. ಅದು ಅದ್ಗೆ ತಿನ್ನಕಲ್ಲಿ ಏನೂ ಇಲ್ಲ. ಪೂರ್ತಿ ಇವನೊಬ್ನೇ ತಿನ್ಬಿಟ್ನಾ? ಸರಿ ಆಯ್ತು, ನಾನು ಏನಾದ್ರೂ ತರ್ತೀನಿ. ಏಯ್, ಎಲ್ಲಿಗೆ? ಈಗೇನು ಬೇಡ. ಪರವಾಗಿಲ್ಲ ಅದ್ಗೆ, ನಾನು ಹೋಗಿ ಏನಾದ್ರೂ ಅಯ್ಯೋ ತರ್ತೀನಿ. ಕಾರ್ತಿಕ್, ಸರಿನಾ? ಏನ್ ಬೇಡ ಅಂತ ಹೇಳಿಲ್ವಾ? ಕಾರ್ತಿಕ್, ನೀವು ನಿಮ್ ತಮ್ಮ ಹೇಳಿದ ಮಾತೇ ಕೇಳಲ್ಲ. ಸರಿ, ನೀವು ತಿನ್ನಿ. ಅದ್ಗೆ ಹಾ ಅದ್ಗೆ ಬೇಗ ಬನ್ನಿ. ಹಾ, ಬರ್ತಿದ್ದೀನಿ ಕಾರ್ತಿಕ್. ಅಬ್ಬಾ ಕಾರ್ತಿಕ್, ಈ ಟೈಮಲ್ಲಿ ತಿಂಡಿ ಅಗತ್ಯ ಇದ್ಯಾ? ಬೇಡ ಅಂತ ಹೇಳದ್ನಲ್ಲ. ಇಷ್ಟ ಅರ್ಧ ರಾತ್ರಿಲಿ ಯಾಕೆ ಶ್ರಮ ಕಾರ್ತಿಕ್? ನಮಗೋಸ್ಕರ ನೀವು ಪಡೋ ಕಷ್ಟದ ಮುಂದೆ ಇವೆಲ್ಲ ಏನದ್ಕೆ? ಅಣ್ಣಗ್ ಆಕ್ಸಿಡೆಂಟ್ ಆದ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನೀವೇ ನೋಡ್ಕೋತಿದ್ದೀರಾ. ಒಂದ್ ಕಡೆ ಗಂಡ ಮೂಲೆಯಲ್ಲಿ ಬಿದ್ದಿದ್ರೆ ಇನ್ನೊಂದ್ ಕಡೆ ಯಾವ್ದೇ ಕೆಲ್ಸಕ್ ಬರ್ದಿರೋ ಮೈದ್ನ. ಹಾಗೇನಕ್ಕೆ ಅನ್ಕೋತ್ಯಾ ಕಾರ್ತಿಕ್? ನೀನೇನಾದ್ರೂ ಖಾಲಿ ಕೂತಿದ್ಯಾ? ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ಯಲ್ಲ, ಖಂಡಿತ ಈ ಕೆಲ್ಸ ಸಿಗತ್ ನಿನ್ಗೆ. ಪ್ರತಿದಿನ ಒಂದೇ ತರ ಇರಲ್ಲ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಸರಿನಾ? ಸರಿ ಅದ್ಗೆ, ನೀವು ಮೊದಲು ತಿನ್ನಿ. ನನ್ ಫೋನ್ ಎಲ್ಲಿಟ್ಬಿಟ್ಟೆ? ಓಹ್, ಇಲ್ಲಿದ್ಯಾ? ಓಕೆ. ಹಾ, ಅದ್ಗೆ ಏನ್ ಇಲ್ಲಿದ್ದಾರೆ? ಇವತ್ತೇನು ಇವ್ರಿಗೆ ಆಫೀಸ್ ಇಲ್ವಾ ಹೇಗೆ? ಅದ್ಗೆ, ಅಯ್ಯೋ, ಇದೇನು ಈ ತರ ಸುಡ್ತಾ ಇದೆ? ಹಾ, ಅದ್ಗೆ ಜ್ವರ ಬಂದಿರೋ ಹಾಗಿದೆ. ಸರಿ, ರೆಸ್ಟ್ ತಗೊಳ್ಳಿ. ಕಾರ್ತಿಕ್, ಏನದ್ಗೆ? ಇದನ್ ಸ್ವಲ್ಪ ಅಂಗಡಿಲಿ ಅಡ ಇಟ್ಟು ದುಡ್ಡು ತಗೊಂಡ್ ಬರ್ತ್ಯಾ? ಅಯ್ಯೋ ಅದ್ಗೆ, ಇದೆಲ್ಲ ಏನು? ನಿಮ್ಮಣ್ಣ ಹುಷಾರಾದ್ಮೇಲೆ ಬೇರೆ ಕೊಡಿಸ್ತಾರೆ ಬಿಡು. ಪರವಾಗಿಲ್ಲ, ತಗೊಂಡ್ ಹೋಗು. ಅದ್ಗೆ, ಸರಿ, ನಿಮ್ ಇಷ್ಟ ಅದ್ಗೆ. ಏನದ್ಗೆ ನೀವು ಈ ತರ ಜ್ವರ ಇಟ್ಕೊಂಡು ಆಫೀಸಿಗೆ ಹೇಗೆ ಹೋಗ್ತೀರಾ? ಹೊಟ್ಟೆ ತುಂಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಕಾರ್ತಿಕ್. ಸಿಚುವೇಶನ್ ಅರ್ಥ ಮಾಡ್ಕೊಳ್ದೇ ಇರೋ ಅದೆಂತ ಕಂಪನಿ ಅದ್ಗೆ? ಅದನ್ನೆಲ್ಲ ನನ್ನ ಕೇಳ್ಬೇಡ ಪ್ಲೀಸ್. ನಿಮ್ಮಣ್ಣನ್ ನೋಡ್ಕೋ, ನಾನ್ ಬೇಗ ಬಂದ್ಬಿಡ್ತೀನಿ. ಸರಿನಾ? ನಮಸ್ತೆ ಚಂದ್ರಣ್ಣ. ಏನಪ್ಪ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಏನು ಈ ಕಡೆ ಬಂದಿದ್ಯಾ? ಅಣ್ಣ, ಏನಾದ್ರೂ ಕೆಲಸ ಇದ್ರೆ ನೋಡೋಣ. ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಕೆಲ್ಸನಾ? ಒಂದ್ ಕೆಲ್ಸ ಇದೆ, ಆದ್ರೆ ನೀನ್ ಮಾಡಲ್ಲ ಅನ್ಸುತ್ತೆ. ಮಾಡ್ತೀನಣ್ಣ, ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಮಾಡ್ತೀಯಾ? ಹಾಗಾದ್ರೆ ಕಾಲ್ ಬಾಯ್ ಕೆಲ್ಸ ಇದೆ, ಮಾಡ್ತೀಯಾ? ಕಾಲ್ ಬಾಯ್ ಅಂದ್ರೆ ಏನಣ್ಣ?
ನಮಗ್ ಮೂಡ್ ಬಂದಾಗ ಹುಡುಗಿರ್ನ ಕರೆಸ್ಕೊಂಡು ದುಡ್ಡು ಕೊಡ್ತೀವಲ್ಲ, ಹಾಗೆ ಆಂಟಿರಿಗೆ ಮೂಡ್ ಬಂದ್ರೆ ನಮ್ಮನ್ ಬುಕ್ ಮಾಡ್ತಾರೆ. ಆ ಕೆಲ್ಸ ಇದೆ, ಮಾಡ್ತೀಯಾ? ಹೇಳು, ಮಾಡ್ತೀಯಾ? ಹಲೋ. ಹಲೋ ಅಣ್ಣ. ಹೇಳು ಕಾರ್ತಿಕ್. ಅದೇ ಅಣ್ಣ, ಕಾಲ್ ಬೈ ಜಾಬ್ ಇದೆ ಅಂತ ಹೇಳಿದ್ರಲ್ವಾ, ಅದನ್ನ ನಾನು ಮಾಡ್ತೀನಣ್ಣ. ಹೌದಾ, ಸರಿ. ಹಾಗಾದ್ರೆ ನಾಳೆ ಒಂದ್ಸರಿ ಆಫೀಸಿಗೆ ಬಂದು ಡೆಮೋ ಕೊಟ್ಟೋಗು. ಓಕೆ? ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಏನ್ ನಿಮ್ ಅವತಾರ? ಏನಾಯ್ತೀಗ? ಡಾಕ್ಟರ್ ಸ್ವಲ್ಪ ದಿನ ಕುಡಿಬೇಡಿ ಅಂತ ಹೇಳಿದಾರಲ್ಲ, ಆದ್ರೂ ಕುಡ್ಕೊಂಡ್ ಬಂದಿದ್ದೀರಾ? ಅಂದ್ರೆ ನಾನು ದಿನಾನು ಕುಡ್ಕೊಂಡೇ ಬರ್ತೀನಾ? ಈಗ ಕುಡಿಯೋ ಅಂತದ್ ಏನಾಗಿದೆ ಅಂತ ಕೇಳ್ತಾ ಇರೋದ್ ನಾನು. ಬೇಜಾರಾಗ್ತಿತ್ತು, ಕೊಡೋದ. ನಿನಗೇನ್ ಪ್ರಾಬ್ಲಮ್ಮು? ನಿಮ್ಮಲ್ಲಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ಸುಮ್ನೆ ಕಯ ಅನ್ಬೇಡ. ಸರಿ ಆ ಕಡೆ. ತಿನ್ರಿ. ಏನ್ರಿ ನೀವ್ ಯಾವಾಗ್ಲೂ ಆಗೋಗಿದ್ರ ಬಗ್ಗೆ ದುಃಖ ಪಟ್ರೆ ಹೇಗೆ? ಸರಿ ಇರಿ, ನಾನೇ ತಿನ್ನಿಸ್ತೀನಿ. ನಮಸ್ತೆ ಅಣ್ಣ. ಕಾರ್ತಿಕ್, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ, ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ನಿನಗೋಸ್ಕರ ಡೆಮೋ ಪೀಸ್ ಒಳಗಡೆ ವೇಟ್ ಮಾಡ್ತಾ ಇದ್ದೆ. ಡೆಮೋ ಪೀಸ್ ಅಂದ್ರೆ ಏನಣ್ಣ? ನೀನ್ ಹೇಗೆ ಕಾಲ್ ಬಾಯೋ, ಅವಳು ಕೂಡ ಕಾಲ್ ಗರ್ಲ್. ಅವಳನ್ನ ನೀನು ಸ್ವಲ್ಪ ಹೊತ್ತು ಕ್ಲೈಂಟ್ ಅನ್ಕೊಂಡು ಒಳಗಡೆ ಹೋಗು. ನೀನ್ ಇವಾಗ ಒಳಗಡೆ ಹೋದ್ಮೇಲೆ ಕ್ಲೈಂಟ್ ಹತ್ರ ಹೇಗಿರ್ತೀಯೋ ಅದ್ರ ಮೇಲೆ ನೀನ್ ಆಂಟಿರ್ಗೆ ಹೇಗ್ ಸರ್ವಿಸ್ ಕೊಡ್ಬೇಕಂತ ಅವಳು ನಿನ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾಳೆ. ಅದೇ ಡೆಮೋ ಅಂದ್ರೆ. ಕಾರ್ತಿಕ್, ನೀನೇನು ಹೆದರ್ಕೋಬೇಡ. ಆ ವಿಷಯದಲ್ಲಿ ಹುಡುಗಿ ಎಕ್ಸ್ಪರ್ಟ್. ಅವಳಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿವರೆಗೂ 100 ರಿಬನ್ ಕಟಿಂಗ್ಸ್ ಮಾಡಿದಾಳೆ. ಅವಳು ನಿನ್ ಚೆನ್ನಾಗಿ ನೋಡ್ಕೋತಾಳೆ. ಸೊ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ. ಸೊ 100% ಎಲ್ಲ ಹೇಳ್ಕೊಡ್ತಾಳೆ. ಬೇಕಾದ್ರೆ ಫ್ರೀ ಸರ್ವಿಸ್ ಕೂಡ ಕೊಡ್ತಾಳೆ. ನೀನ್ ಇದನ್ನ ಎಷ್ಟು ಸ್ಪೀಡಾಗಿ ಕಲ್ತ್ಕೋತೀಯೋ ಅಷ್ಟೇ ಸ್ಪೀಡಾಗಿ ಕ್ಲೈಂಟ್ ಬರ್ತಾರೆ, ಜಾಬ್ ಮಾಡ್ಬೋದು. ಸುಮ್ನೆ ಯೋಚನೆ ಮಾಡ್ಬೇಡ. ಒಳಗಡೆ ವೇಟ್ ಮಾಡ್ತಿದ್ದಾಳೆ, ಹೋಗು. ಸರಿ ಅಣ್ಣ, ಥ್ಯಾಂಕ್ಸ್. ಬೆಸ್ಟ್ ಆಫ್ ಲಕ್. ಅಪ್ಪ, ಏನ್ರಿ ಕಚ್ಚುಗುಳಿ ಆಗ್ತಿದೆ? ಕಾರ್ತಿಕ್, ಅಯ್ಯೋ, ಈ ತರ ಜ್ವರ ಇಟ್ಕೊಂಡು ಆಫೀಸಿಗೆ ಹೋಗ್ತೀರಾ? ಹೊಟ್ಟೆ ತುಂಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಕಾರ್ತಿಕ್. ಸಿಚುವೇಶನ್ ಅರ್ಥ ಮಾಡ್ಕೊಳ್ದಿರೋ ಅದು ಯಾವ ಕಂಪ್ನಿ? ಅದನ್ನೆಲ್ಲ ನನ್ನ ಕೇಳ್ಬೇಡ ಪ್ಲೀಸ್. ಆ ವಿಷಯದಲ್ಲಿ ಅವರು ಎಕ್ಸ್ಪರ್ಟ್, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಲೋ. ಸರ್ ಹೇಳಿ. ಏನಿಲ್ಲ, ಒಬ್ಬ ಹೊಸ ಹುಡುಗ ಜಾಯ್ನ್ ಆಗಿದ್ದಾನೆ. ಅವನ್ಗೆ ನೀವೇ ಡೆಮೋ ಕೊಡ್ಬೇಕು. ನಾಳೆ ಫ್ರೀ ಇದ್ದೀರಾ? ಡೆಮೋನಾ? ಎಲ್ಲಿ ಸರ್? ಇಲ್ಲೇ ನನ್ ಪ್ಲೇಸ್ ಅಲ್ಲೇ. ಎಷ್ಟು ಟೈಮ್ ಆಗ್ಬೋದು? ಜಸ್ಟ್ 1 hour. ಸರಿ ಸರ್, ಬರ್ತೀನಿ. ಓಕೆ. ಯಾಕೆ ನೀನ್ ಹಿಂಗ್ ಮಾಡ್ಬಿಟ್ಟೆ? ನನ್ ಒಬ್ಬಂಟಿಯಾಗಿ ಬಿಟ್ಟು ಹೋಗಿ ನನ್ನ ಅನಾಥನ್ ಮಾಡ್ಬಿಟ್ಟೆ ಅಲ್ಲೇ. ನಾನ್ ಹೆಂಗ್ ಬದುಕ್ಬೇಕಿವಾಗ? ನಾನ್ ಹೆಂಗ್ ಇರ್ತೀನಿ ಅನ್ಕೊಂಡೆ? ಹೇಳೆ ನೀನು. ನನ್ ಕೈಲಿ ಆಗ್ತಾ ಇಲ್ಲ ದೇವ್ರೆ ಇರೋದಕ್ಕೆ. ಅಪ್ಪ, ಏನಿದೆಲ್ಲ? ನೀವ್ ಸ್ವಲ್ಪ ಅಳದ್ ನಿಲ್ಸಿ. ನೀವ್ ಅಳ್ತಾ ಇರೋದು ಅಮ್ಮ ನೋಡ್ತಿದ್ರೆ ಎಷ್ಟು ಬೇಜಾರಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನೀವ್ ಹೀಗಿದ್ರೆ ನನ್ ಕತೆ ಏನು? ಮೊದ್ಲು ಬಂದ್ ಕೂತ್ಕೊಳ್ಳಿ. ನೀವು ಚಿಕ್ಕ ಮಗು ತರ ಅಳ್ತಾ ಇರ್ತೀರಲ್ಲ ಅಪ್ಪ. ನಿಮ್ಮನ್ ಬಿಟ್ರೆ ನನಗ್ ಬೇರೆ ಯಾರಿದಾರಪ್ಪ? ಕೂತ್ಕೊಳ್ಳಿ. ಅಪ್ಪ ನೋಡಿ, ನಾನು ಮೈಸೂರು ಹೋಗ್ತೀನಿ. ಒಂದ್ 2-3 ದಿನ ಬಿಟ್ಟು ವಾಪಸ್ ಬರ್ತೀನಿ. ಟೈಮಿಂಗ್ ಸರಿಯಾಗಿ ಊಟ ಮಾಡಿ. ನಾನ್ ಪ್ರತಿದಿನ ಫೋನ್ ಮಾಡ್ತೀನಿ. ಅಳಬಾರ್ದು, ಸರಿನಾ? ನಾನಿನ್ ಬರ್ತೀನಿ. ಕಣ್ಣೋರ್ಸ್ಕೋ. ನೋಡು. ಏನಾಯ್ತು? ಅಪ್ಪ ಮತ್ತೆ ಅಳ್ತಿದ್ದಾರೆ. ಮಾವನ್ ನಾನ್ ನೋಡ್ಕೋತೀನಿ ಬಿಡ್ರಿ. ಅಪ್ಪನ್ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ?
ನೀವೇನ್ ಯೋಚನೆ ಮಾಡ್ಬೇಡಿ. ಪ್ರತಿದಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವ್ ಹೋಗಿ. ಸರಿ ಹಾಗಿದ್ರೆ. ಅಪ್ಪನ್ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಪಾ ನೀವ್ ಹೊರಡಿ, ನಾನಿದ್ದೀನಲ್ಲ. ಸರಿ. ಏನೋ ಏನ್ ಕತೆನ, ಇವ್ರೊಬ್ರಿಗೆ ಅಪ್ಪ ಇರೋದು ಅನ್ನೋ ಥರ ಆಡ್ತಾರೆ. ಮಾವ ತಿನ್ನಿ ತಿನ್ನಿ ಮಾವ. ಯಾವಾಗ್ಲೂ ಫೋಟೋ ನೋಡ್ಕೊಂಡು ದುಃಖ ಪಡ್ತಾ ಇದ್ರೆ ಹೇಗೆ? ಇರಿ ಸ್ವಲ್ಪ, ನಾನೇ ತಿನ್ನಿಸ್ತೀನಿ. ನೀವ್ ಹೀಗತ್ರೆ ಹೇಗೆ ಮಾವ? ಇನ್ನು ಸಣ್ಣ ಮಗು ಅನ್ಕೊಂಡಿದ್ದೀರಾ ನೀವು? ತಗೊಳ್ಳಿ ಮಾವ, ತಿನ್ನಿ. ಅಯ್ಯೋ ಅಯ್ಯೋ ಮಾವ, ನಿಧಾನಕ್ಕೆ ತಿನ್ಬೇಕು ತಾನೆ? ನೀವು ತುಂಬಾ ಸ್ಪೀಡ್ ಅನ್ಕೋತೀನಿ. ನೀವು ತುಂಬಾ ಸುಸ್ತಾಗಿದ್ದೀರಾ ಮಾವ. ಎದ್ದೇಳಿ, ಮಲ್ಕೊಳ್ಳೋರು ಅಂತೆ. ನಾನ್ ಕರಿತಿದ್ದೀನಲ್ಲ, ಬನ್ನಿ. ಎಷ್ಟೊತ್ತು ಅಂತ ನೋಡ್ತೀರಾ ಆ ಫೋಟೋನ? ಎದ್ದೇಳಿ ಮಾವ. ಮಲ್ಕೊಳ್ಳಿ ಮಾವ. ಏನಾಯ್ತು ಮಾವ? ಯಾಕೆ ಹಾಗೆ ಯೋಚಿಸ್ತಾ ಇದ್ದೀರಾ? ನಿಮ್ ಮಗನೇ ಹೇಳಿದಾರಲ್ಲ ನಿಮ್ಮನ್ ಚೆನ್ನಾಗಿ ನೋಡ್ಕೋ ಅಂತ. ಮತ್ತೆ ನೀವ್ ಹೀಗಿದ್ರೆ ಹೇಗೆ ಮಾವ? ನಿಮಗೇನ್ ಬೇಕು ಅಂತ ಹೇಳಿ, ನಾನೇ ತಂದ್ಕೊಡ್ತೀನಿ. ನಾಚಿಕೆ ಪಟ್ಕೋಬೇಡಿ ಮಾವ. ನನ್ಗೇನ್ ಬೇಡ. ಕೋಪ ಯಾಕೆ? ಸರಿ, ಏನಾದ್ರೂ ಬೇಕು ಅಂದ್ರೆ ನನ್ಗೆ ಹೇಳಿ, ನಾನ್ ಕೊಡ್ತೀನಿ. ಸರಿನಾ? ಹೋಗ್ಲಾ ಮತ್ತೆ? ಅಯ್ಯೋ ದೇವ್ರೆ. ಮಾವ, ಹಾಲು ತಗೊಳ್ಳಿ. ಶುಗರ್ ಸರಿಯಾಗಿದೆಯಾ ಮಾವ? ಸರಿಯಾಗಿದೆ. ಕುಡೀರಿ, ನಿಮ್ಗೋಸ್ಕರನೇ ತಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ತಗೊಂಡ್ ಬರ್ಲಾ? ಬೇಡ ಬಿಡು, ಇದನ್ನ ತಗೊಂಡೋಗು. ಏನ್ ತಲೆ ತಿರ್ಗ್ದಂಗ ಆಗ್ತಿದ್ಯಲ್ಲ, ಏನಾಗ್ತಿದೆ? ತಿರ್ಗತ್ತೆ. ಅಮ್ಮ, ಏನಾಗ್ತಾ ಇದೆ? ಮಲ್ಕೊಳ್ಳಿ ಮಾವ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಾವಯ್ಯ, ಮಾವ, ಮಲ್ಕೊಳ್ಳಿ ಮಾವ. ನನ್ನ ಹತ್ರನೇ ನಿಮ್ಮ ಆಟ ತೋರಿಸ್ತೀರಾ? ಮಲ್ಕೊಂಡ್ಬಿಟ್ರ ಮಾವ? ನಾನು ಬರ್ತಿದ್ದೀನಲ್ಲ, ಅಷ್ಟು ಅವಸರ ಯಾಕೆ ಮಾವ? ಅಯ್ಯೋ, ಏನಾಯ್ತು? ಅಯ್ಯೋ, ಏನಾಯ್ತು ಇವ್ರಿಗೆ? ನಾನು ಸ್ವಲ್ಪನೇ ತಾನೇ ಮಿಕ್ಸ್ ಮಾಡಿದ್ದು. ಈ ಹಾರ್ಟ್ ಪೇಷಂಟ್ಗಳ ಕತೆನೇ ಇಷ್ಟು. ಸ್ವಲ್ಪ ಮಿಕ್ಸ್ ಮಾಡಿದ್ರು ಎಫೆಕ್ಟ್ ಆಗೋಗತ್ತೆ. ಅಬ್ಬಾ, ತಪ್ಪು ಮಾಡ್ಬಿಟ್ನಲ್ಲ. ಈಗ ಅವ್ರಿಗೇನು ಉತ್ತರ ಕೊಡೋದು? ಅಯ್ಯೋ, ಅವ್ರು ಬರೋ ಟೈಮು ಆಗೋಯ್ತು. ಮಾವ, ಮಾವ, ಅಯ್ಯೋ, ಏನ್ ಮಾಡ್ಲಿ? ಮಾವ, ಮಾವ ಪ್ಲೀಸ್, ಮಾವ ಕಣ್ಬಿಡಿ. ಅವ್ರು ಬಂದ್ರೆ ಖಂಡಿತ ಪ್ರಾಬ್ಲಮ್ ಆಗತ್ತೆ ಇವಾಗ. ಪ್ಲೀಸ್ ಮಾವ, ಎದ್ದೇಳಿ ಮಾವ. ಅಯ್ಯೋ,
ಈಗೇನ್ ಮಾಡ್ಲಿ? ಅಪ್ಪ ನಿಂಗೋಸ್ಕರ. ಹೇ ಅಪ್ಪಂಗೇನಾಯ್ತೆ? ಸಡನ್ ಆಗಿ ಇವ್ರಿಗೆ ಏನಾಯ್ತು? ನಾನೇನು ಮಾಡ್ಲಿಲ್ಲ ರೀ. ಹಾಲ್ ಕೇಳಿದ್ರು ಕೊಟ್ಟೆ. ಮಾವ ಮಾವ ಅಷ್ಟಕ್ಕೂ ಅಪ್ಪಂಗ್ ಏನಾಯ್ತೆ? ನಿಮ್ಗೊಂದ್ ವಿಷಯ ಹೇಳ ಮಾವ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದೀನಿ ಅಂತ ಗೊತ್ತಾ? ನೀನೇನ್ ನನ್ನ ಇಷ್ಟಪಡೋದು? ಅದು ತಪ್ಪು, ಸರಿಯಲ್ಲ. ಏನೂ ಆಗಲ್ಲ ಮಾವ, ನಾನ್ ಯಾರಿಗೂ ಹೇಳಲ್ಲ. ಅಷ್ಟಕ್ಕೂ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನೀನು ನನ್ ಮಗಳ ತರ. ಅರ್ಥ ಆಗ್ತಿದ್ಯಾ ನಿನ್ಗೆ? ಅಪ್ಪ ಅಪ್ಪ ಎದ್ದೇಳಪ್ಪ. ಅಪ್ಪ ನಿನ್ ಮಗ ಬಂದಿದ್ದಾನೆ, ಎದ್ದೇಳಪ್ಪ ಅಪ್ಪ. ಅಯ್ಯೋಲೇ. ನಾನೇನೋ ಹೋಗ್ಲಿ ಅಂತ ಚಾನ್ಸ್ ಕೊಡ್ತಾ ಇದ್ರೆ ಇವ್ರೇನು ನೀತಿ ಹೇಳ್ತಾ ಇದಾರಲ್ಲ ನನ್ಗೇನೆ. ಮಾಡ್ತೀನಿ, ನಾನೇನು ಅಂತ ತೋರಿಸ್ತೀನಿ. ಹೇಯ್, ಏನೇ ಬಾಯಿಂದ ನೊರೆ ಬರ್ತಿದೆ? ಹಾಲಿಗೆ ಏನ್ ಮಿಕ್ಸ್ ಮಾಡ್ಕೊಟ್ಟಿದೀಯೆ? ಅಯ್ಯೋ, ತಲೆ ತಿರುಗ್ತಾ ಇದೆಯಲ್ಲ. ಅಯ್ಯೋಲ್ಲೇ, ಎಂತ ಕೆಲ್ಸ ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ. ಸರಿ, ಮಲ್ಕೋ. ಈ ಟೈಮಲ್ಲಿ ಯಾರಪ್ಪ ಇದು? ಈ ಟೈಮಲ್ಲಿ ಯಾರ್ರೀ? ಇಷ್ಟೊತ್ತಲ್ಲ ಆಫೀಸಿಂದ ಕಾಲ್ ಮಾಡ್ತೀಯಾರಲ್ಲ. ಹಲೋ, ಹಾ ಸರ್. ಓಕೆ ಸರ್, ನಾನು ಬರ್ತೀನಿ. ಸರಿ. ಇವಾಗ ಯಾವ ಡ್ಯೂಟಿನಪ್ಪ? ಯಾರ್ರೀ ಈ ಟೈಮಲ್ಲಿ? ಸಡನ್ ಆಗಿ ಡ್ಯೂಟಿ ಬಂತು. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಳದ್ನಲ್ವಾ, ಪೊಲೀಸ್ ಡ್ಯೂಟಿ ಅಂದ್ರೆ ಹೀಗೆ ಇರುತ್ತೆ. ಹೋಮ್ ಗಾರ್ಡ್ ಅಲ್ವಾ, ಜಸ್ಟ್ 2 days ಅಷ್ಟೇ. ನಾನು ಬೇಗ ಬಂದ್ಬಿಡ್ತೀನಿ. ಇಲ್ಲಿ ನೋಡು, ಮೆಸೇಜ್ ಕೂಡ ಬಂದ್ಬಿಡ್ತು. ಬೇಕಿದ್ರೆ ನೋಡು, ಟಿಕೆಟ್ ಕೂಡ ಬುಕ್ ಆಗಿದೆ. ನಾನು ಹೋಗ್ಬರ್ತೀನಿ, ಏನು ಅನ್ಕೋಬೇಡ ಪ್ಲೀಸ್. ನಾನು ಅರ್ಥ ಮಾಡ್ಕೊ, ಕಾಂಟ್ರಾಕ್ಟ್ ಜಾಬ್ ಬೇರೆ. ಇವಾಗ ನಾನು ಹೋಗಿಲ್ಲ ಅಂದ್ರೆ ಜಾಬಿಂದ ತೆಗೆದು ಬಿಡ್ತಾರೆ, ಪ್ಲೀಸ್. ಹಾ ಬೇಬಿ, ಸಾಯಂಕಾಲ ಪಾರ್ಟಿಗೆಲ್ಲ ರೆಡಿ ಅಲ್ವಾ? ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಹೆಂಡ್ತಿನ ಒಪ್ಸೋದಕ್ಕೆ. ಕೈ ಎತ್ತಲ್ಲ ತಾನೆ? ಹಾಗಿದ್ರೆ ಸರಿ, ಬರ್ತೀನಿ. ಲೈ, ನಿಂತ್ಕೊಳ. ಏನಪ್ಪಾ ಇಷ್ಟೊತ್ತಲ್ಲಿ ಎಲ್ಗೋ? ಆಲ್ ಆಫ್ ಸಡನ್ ಆಗಿ ಡ್ಯೂಟಿ ಬಂದಿದೆ ಅಪ್ಪ. ಅಸೆಂಬ್ಲಿ ಸಮಾವೇಶ ಅಲ್ವಾ, ಅರ್ಜೆಂಟಾಗಿ ಬರ್ಬೇಕು ಅಂತ ಕಾಲ್ ಮಾಡು. ಅಲ್ಲ, ಏನ್ ಮಾತಾಡ್ತಿದ್ಯೋ ನೀನು? ಇವತ್ತೇನಿದೆ ಅಂತ ಗೊತ್ತಾ? ನಿನ್ ಶೋಭನ. ಅಪ್ಪ ನನಗ್ ಗೊತ್ತಿಲ್ವಾ? ಈಗ ನಾನು ಹೋಗಿಲ್ಲ ಅಂದ್ರೆ ಇನ್ಯಾರೋ ಬರ್ತಾರೆ, ನನ್ನ ಜಾಬ್ ಹೋಗುತ್ತೆ. ಹಾಗಂತ ಈ ಹೊತ್ತಲ್ಲಿ ಹೋಗ್ತೀಯಾ? ಅಪ್ಪ ಆಲ್ರೆಡಿ ಟಿಕೆಟ್ನ ಬುಕ್ ಮಾಡಿದ್ದಾರೆ, ಇವಾಗ ನೋ ಅಂತ ಹೇಳಕ್ ಆಗಲ್ಲ ಅಪ್ಪ. ನಿನಗೆ ಅರ್ಥ ಆಗ್ತಿಲ್ವೇನೋ? ಅದು ಆ ಹುಡುಗಿನ ಒಬ್ಬಂಟಿ ಆಗ್ಬಿಟ್ಟು. ಅವೆಲ್ಲ ನಾನು ನೋಡ್ಕೋತೀನಿ. ಈಗ ನಾನು ಹೋಗ್ತೀನಿ, ನೀವು ಸ್ವಲ್ಪ ಹುಷಾರು. ಏನಾದ್ರೂ ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ. ಕೆಲ್ಸ ಕೆಲ್ಸ ಕೆಲ್ಸ, ದೇಶನೇ ನೀನೊಬ್ನೇ ಕಾಪಾಡ್ತಾನ? ಛೇ, ದೇವ್ರೇ, ಇಂಥ ವ್ಯಕ್ತಿ ಜೊತೆ ನನ್ನ ಮದ್ವೆ ಮಾಡಿಸ್ಬಿಟ್ಟಿಯಲ್ಲಪ್ಪ. ನೀವೇನಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿನ್ಗೇನಾದ್ರೂ ಬೇಕೇನೋ ಅಂತ. ಏನು? ನನ್ಗೇನು ಬೇಕಾಗಿಲ್ಲ. ನೋಡು, ಅವನ್ ಹೆಂಗೂ ಇಲ್ಲ, ನನ್ನನ್ ಕೇಳು. ನಿನ್ಗೇನ್ ಬೇಕೋ ಕೊಡ್ತೀನಿ. ಸರಿ, ಕೇಳ್ತೀನಿ. ವೇಸ್ಟ್ ಮಾಡಬೇಡ, ಮತ್ತೆ ಸಿಗಲ್ಲ. ಏ ಸುಜಿ, ಯಾಕಿಷ್ಟು ಕಷ್ಟ ಪಡ್ತಾ ಇದೀಯಾ? ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಷ್ಟಕ್ಕೂ? ನಿನ್ಗೇನಾದ್ರೂ ಸಹಾಯ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಎಷ್ಟ್ ಚೆನ್ನಾಗಿ ಹೇಳಿದ್ರಿ ನೀವು. ನಿಮ್ ಮಗ ನನ್ನ ಬಿಟ್ಟು ಹೊಟ್ಟೋದ್ರು. ಪರವಾಗಿಲ್ಲ, ನಾಳೆ ಬರ್ತಾನೆ. ಏನ್ ಬರ್ತಾರೋ ಏನೋ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಿರ್ತಾರೆ. ಸರಿ, ಮೊದ್ಲು ನನ್ ಕೆಲ್ಸ ನೋಡು. ನೀವು ಮೊದ್ಲು ಬೆಡ್ರೂಮ್ಗೆ ಹೋಗಿ ನೋಡೋಣ. ಬೇಗ ಬರ್ತೀಯಲ್ಲ? ಬರ್ತೀನಿ. ಓಕೆ, ಬೇಗ ಬಾ, ಓಕೆನಾ? ಏನ್ ಇವ್ರು ಹೀಗ್ ತಗ್ಲಾಕೊಂಡಿದ್ದಾರೆ ನನ್ಗೆ?
ಏನ್ ಮಾಡ್ತಾ ಇದ್ದೀಯಾ? ಇದೇ ನೀವ್ ಬಂದ್ರಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅಷ್ಟೊತ್ತಂಕ ಕಂಟ್ರೋಲ್ ಮಾಡಕ್ ಆಗಲ್ಲ. ನೀನೇನು ನನ್ ರೂಮಿಗೆ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ದೀಯಾ? ಅದೆಲ್ಲ ಯಾಕ್ ನಿಮ್ಗೆ? ಸರಿ, ಹೋಗ್ಲಿ ಬಿಡಿ. ಸರಿ, ಕೂತ್ಕೋ ಇಲ್ಲಿ. ಇಷ್ಟಂದನ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ. ನನಗೆ ಕೆಲಸ ಬೇಡ, ಏನೂ ಬೇಡ. ಇದೆಲ್ಲ ಟೈಮ್ ಪಾಸ್ ಅಲ್ಲ ತಾನೇ? ಅಬ್ಬಾ, ನಿನಗಿನ್ನೂ ಡೌಟಾ? ಸರಿ, ಮಲ್ಕೋ. ಅಪ್ಪ, ಏನ್ ಮಾಡ್ತಾ ಇದ್ದೀರಾ ನೀವು? ಏಯ್, ನಿಂಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಲೇ, ನಿಮ್ಮ ಅಪ್ಪನ್ ವಯಸ್ಸು ಕಣೆ, ಅಂತವ್ರ ಜೊತೆ ನೀನು ಛೀ! 2 ದಿನ ಮನೆಯಿಂದ ಆಚೆ ಇದ್ರೆ ಇಂಥ ಕೆಲಸನ ಮಾಡೋದು? ನಿಮ್ಮನ್ನ ಹಾಗೆ ಬಿಡಬಾರ್ದು. ಪೊಲೀಸಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಮಾವ, ಏನಾದ್ರೂ ಮಾಡಿ ಬೇಗ. ಅಪ್ಪ, ಬಿಡಿ, ಏನ್ ಮಾಡ್ತಾ ಇದ್ದೀರಾ? ಸಾಯಿಸ್ಬಿಟ್ಟೆ, ನಿನಗೋಸ್ಕರ ಸಾಯಿಸ್ಬಿಟ್ಟೆ. ಸತ್ತೋದ ಅವನು, ನಮಗಿನ್ಯಾರು ಅಡ್ಡ ಬರಲ್ಲ. ಏನು, ನಿಮ್ ಮಗನ್ ನೀವ್ ಸಾಯಿಸಿದಿರಾ, ಮತ್ತೆ ನನ್ಗೋಸ್ಕರ ಅಂತಿದ್ದೀರಲ್ಲ? ಏನಿವಾಗ ಹೀಗ್ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಮೈಂಡ್ ಏನಾದ್ರೂ ಕೆಟ್ಟಿದ್ಯಾ ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ? ನಿಮ್ ಕಾಮಕ್ಕೋಸ್ಕರ ಸಾಯಿಸಿ ನೀತಿ ಇರೋರ್ ತರ ಮಾತಾಡ್ತಾ ಇದ್ದೀರಾ? ಏನೇ ಹೇಳ್ತಿದ್ಯಾ? ನಿನಗೋಸ್ಕರ ತಾನೇ ಅವನ್ನ ಸಾಯಿಸಿದ್ದು. ಈಗ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ಯಾ? ಓಕೆ, ಹಾಗಾದ್ರೆ ನಿಮ್ ಆಸ್ತಿನೆಲ್ಲ ನನ್ ಹೆಸರಿಗೆ ಬರೀರಿ. ಏನು ಹುಚ್ಚುನ್ ತರ ಕಾಣಿಸ್ತಿದ್ದೀನಾ? ಇಲ್ಲಿ ನನ್ ಮಗನ್ನ ನಿನಗೋಸ್ಕರ ಸಾಯಿಸಿದ್ರೆ ನೀನ್ ಆಸ್ತಿ ಆಸ್ತಿ ಅಂತ ಇದೆಯಲ್ಲ, ಇಷ್ಟೆಲ್ಲ ಮಾಡಿದ್ದಕ್ಕೆ ನೀನ್ ಕೊಡ್ತಾ ಇರೋದು ಇದೇನಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನಿದ್ರಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದಕ್ ಪ್ರೂಫ್ ಏನು? ನೋಡಿದ್ಯಾ ಬಾಸ್, ಈ ಬಾಸ್ ಮಾಡಿರೋ ಘನ ಕಾರ್ಯನ? ಅರ್ಥ ಆಯ್ತಾ? ನನ್ ಹತ್ರನೇ ನಿನ್ ಗೇಮ್ಸಾ? ಅರ್ಥ ಆಯ್ತಲ್ಲ? ನಿನ್ ಆಸ್ತಿನೆಲ್ಲ ನನ್ ಹೆಸರಿಗೆ ಬರಿ, ಇಲ್ಲ ಅಂತಂದ್ರೆ ನಿನ್ ಮಗನ್ನ ಸಾಯಿಸಿರೋ ಸುದ್ದಿ ಹೊರಗಡೆ ಹೋಗತ್ತೆ. ನೋಡು, ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ಕ್ರೈಮು. ಅರ್ಥ ಆಗ್ತಿದ್ಯಾ ನಿನ್ಗೆ? ಅಯ್ಯೋ, ನಿನಗ ಅರ್ಥ ಆಗ್ತಾ ಇಲ್ವಾ? ಈ ಕ್ರೈಮ್ನ ಮಾಡಿದ್ದು ನೀನೇ ಅಲ್ವಾ, ನಾನ್ ಅಲ್ವಲ್ಲ. ಕೇಳೋ ಹಾಗ್ ಕಾಣ್ತಾ ಇಲ್ಲ. ಸರಿ ಬಿಡು, ಪೋಸ್ಟ್ ಮಾಡ್ತೀನಿ. ಇರು, ಪೋಸ್ಟ್ ಮಾಡ್ಬೇಡ, ಡಿಲೀಟ್ ಮಾಡೋದನ್ನ ಮೊದ್ಲು ಡಿಲೀಟ್ ಮಾಡು. ನಿನಗೆ ಆಸ್ತಿ ತಾನೇ ಬೇಕು? ನಾ ಕೊಡ್ತೀನಿ. 1 ನಿಮಿಷ ಇರು, ತಗೊಂಬರ್ತೀನಿ. ಬೇಬಿ, ಸಾಯಂಕಾಲ ಪಾರ್ಟಿಗೆಲ್ಲ ರೆಡಿ ಅಲ್ವಾ? ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಹೆಂಡತಿನ ಒಪ್ಸೋದಕ್ಕೆ. ಕೈ ಎತ್ತಲ್ಲ ತಾನೆ? ಹಾಗಿದ್ರೆ ಸರಿ, ಬರ್ತೀನಿ. ಪಾಪ, ನನ್ಗೋಸ್ಕರ ಇವನ್ ಬಲಿಯಾಗೋದಾ? ಆದಷ್ಟು ಬೇಗ ಇವನು ಕೂಡ ಬಲಿಯಾಗ್ತಾನೆ. ಇಲ್ಲಿದೆ, ತಗೋ ನೋಡು, ಆಸ್ತಿ ಪತ್ರ. ವೆರಿ ಗುಡ್, ಈಗ ಬಂದೆ ನನ್ ದಾರಿಗೆ. ಓಕೆ, ಇವನನ್ನ ಎತ್ಕೊಂಡು ಹೋಗಿ ಆ ಬಾಡಿಗೇನಾದ್ರೂ ವ್ಯವಸ್ಥೆ ಮಾಡು. ಮಗ, ನನ್ನ ಕ್ಷಮಿಸ್ಬಿಡು. ಇವಳಿಂದ ಬಿದ್ದು ನನ್ನ ಕೈಯಾರೆ ನಿನ್ನ ಸಾಯಿಸ್ಬಿಟ್ಟನು. ಮಗನೇ, ನನ್ನ ಕ್ಷಮಿಸ್ಬಿಡು ನನ್ನ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಇಂಥದ್ದೆಲ್ಲ ಜೀವನದಲ್ಲಿ ಕಾಮನ್.